ಮುಂಚಿನಕ್ಕಿಂತ ತುಂಬ ಬೆಟರ್ ಆಗಿದೆ. ಈ ಗಾಡಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ SD ಅವರ ಒಂದು ಹಳೆ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿನ ನಿಮ್ಗೆ ಹೇಳಿ ಬೋರ್ ಮಾಡಲ್ಲ. ಬಟ್ ನಾನು ಇವತ್ತು ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾರ್ಟ್ ತಂದಿದ್ದೀನಿ. ಏನಂದರೆ ಇದು ರೋಡ್ ಸ್ಟಾರ್ 2025 ಎಡಿಷನ್. ಇದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ, ಫ್ಯಾಕ್ಟ್ಸ್ ಇದೆ. ಇವತ್ತು ನಾನು ತಿಳಿಸ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಅಂತ ಹೇಳಿದ್ದೀನಿ. ಫಸ್ಟ್ ಆಗಿ ಇಂಜಿನ್ ಬಗ್ಗೆ ಮಾತಾಡೋಣ. ಇದರಲ್ಲಿ 334cc ಲಿಕ್ವಿಡ್ ಕೂಲಿಂಗ್ ಎಂಜಿನ್ ಸಿಗುತ್ತೆ. ಅದಕ್ಕೆ ಇವರು ಆಲ್ಫಾ 2 ಎಂಜಿನ್ ಅಂತ ಹೇಳ್ತಾರೆ. ಪವರ್ಫುಲ್ ಹೇಗಂತ ಫಸ್ಟ್ ಕೇಳಿಸ್ತೀನಿ ನಿಮಗೆ. ನೀವು ಕೇಳ್ತಿದ್ದೀರಲ್ಲ, ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಮಜಾನೂ ಇದೆ ಕೇಳ್ಸಕ್ಕೆ. ನೆಕ್ಸ್ಟ್ ನಿಮಗೆ ಇಲ್ಲಿ 320mm ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹಿಂದ್ಗಡೆನೂ ನಿಮಗೆ 240mm ಡಿಸ್ಕ್ ಬ್ರೇಕ್ ಸಿಗುತ್ತೆ. ಮತ್ತು ಇದರಲ್ಲಿ ಹಲವಾರು ಕಸ್ಟಮೈಸೇಷನ್ ಆಪ್ಷನ್ ಸಿಗುತ್ತೆ. ಫಸ್ಟ್ ಆಗಿ ನಾನು ಹೇಳ್ತೀನಿ, 6 ಕಲರ್ ಆಪ್ಷನ್ ಸಿಗುತ್ತೆ. ಮತ್ತು ಇದರಲ್ಲಿ 50+ ಕಸ್ಟಮೈಸೇಷನ್ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಕಸ್ಟಮೈಸೇಷನ್ ಅಂತ ಹೇಳಿದಾಗ ಫಸ್ಟ್ ನಿಮಗೆ ಇಲ್ಲಿ ಒಂದು ವೈಸರನ್ನು ಅಟ್ಯಾಚ್ ಮಾಡ್ಬೋದು. ನಿಮ್ಗೆ ಇನ್ ಕೇಸ್ ಈ 3 ಬೋಲ್ಟ್ಸ್ ಎಲ್ಲ ಕಾಣಿಸೋದು ಬೇಡ ಅಂದರೆ ನೀವು ವೈಸರನ್ನು ಹಾಕ್ಸ್ಬೋದು. ನೆಕ್ಸ್ಟ್ ಈ ಹ್ಯಾಂಡಲ್ ಬಾರ್ ನೀವು ಏನು ನೋಡ್ತಿದ್ದೀರಾ, ಇದು ಸ್ವಲ್ಪ ಯು ಶೇಪ್ ಇದೆ. ನಿಮಗೆ ಸ್ಟ್ರೈಟ್ ಆಪ್ಷನ್ಸ್ ಕೂಡ ಸಿಗುತ್ತೆ, ಅದನ್ನು ಕಸ್ಟಮೈಸ್ ಮಾಡ್ಬೋದು. ನೆಕ್ಸ್ಟ್ ಪಿಲಿಯನ್ ಸೀಟ್. ಈ ಪಿಲಿಯನ್ ಸೀಟನ್ನು ಒಂದು ಕ್ಲಿಕ್ಕಿಂದ ನೀವು ಇದನ್ನು ತೆಗಿಬಹುದು. ಇದು ಒಂದು ಕಸ್ಟಮೈಸೇಷನ್ ಆಪ್ಷನ್. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತ ಹೇಳ್ತೀನಿ, ಹಿಂದ್ಗಡೆ ಫೆಂಡರ್ ಏನಿದೆ ಇದನ್ನು ಚಾಪ್ ಆಫ್ ಮಾಡಿದ್ದಾರೆ. ಹಿಂದ್ಗಡೆ ಲುಕ್ಕು ಮುಂಚಿನಕ್ಕಿಂತ ತುಂಬ ಬೆಟರ್ ಆಗಿದೆ. ಮತ್ತು ಈ ಬ್ರೇಕ್ ಲೈಟ್ಸ್ ನೋಡ್ತಿದ್ದೀರಲ್ಲ, ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಿದೆಯಾ? ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಓವರಾಲ್ ಗಾಡಿ ನೋಡೋಕ್ಕಂತೂ ಮಜಾ ಇದೆ. ಇದನ್ನು ಓಡ್ಸ್ ನೋಡಬೇಕು, ಆವಾಗಲೇ ನಾವು ಹೇಳ್ಬೋದು ಇದರ ಫೀಲಿಂಗ್ ಹೇಗಿದೆ ಅಂತ. ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀವಿ, ಯಾವತ್ತು ಇವೆಂಟ್ ಇರುತ್ತೆ ಆವಾಗ. ಬಟ್ ಫಾರ್ ನೌ ವಾಟ್ ಯು ಥಿಂಕ್ ಅಬೌಟ್ ದ ವೆಹಿಕಲ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಫ್ರಂಟ್ ನಿಮಗೆ ಅದೇ ಕೆಲವು ಡಿಸೈನ್ಸ್ ಎಲ್ಲ ರಿಟೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಟ್ವಿನ್ ಶಾಕ್ಸ್, ನಿಮಗೆ ರೌಂಡ್ ಹೆಡ್ ಲ್ಯಾಂಪ್ಸ್ ಮತ್ತು ಇಂಡಿಕೇಟರ್ ಸಿಗುತ್ತೆ. ನಿಮಗೆ LED ಇಂಡಿಕೇಟರ್ ಸಿಗಲ್ಲ, ಬಟ್ ಬಲ್ಬ್ ಇಂಡಿಕೇಟರ್ ಸಿಗುತ್ತೆ. ನೋಡೋಕೆ ಚೆನ್ನಾಗಿದೆ, ಬಟ್ ಅಪ್ಗ್ರೇಡ್ ಆಗ್ಬೋದಿತ್ತು. ಹಿಂದ್ಗಡೆ ನಿಮ್ಗೆ ಅದೊಂದು ರೈಡರ್ ಎಕ್ಸ್ಪೀರಿಯನ್ಸ್, ಬಾಬರ್ ಸ್ಟೈಲ್. ರೈಡ್ ಅಂತ ಹೇಳಿದಾಗ ನೀವು ಇನ್ ಕೇಸ್ ನೀವು ಕ್ಯಾಂಪಿಂಗಿಗೆ ಹೋದರೆ, ಟೂರಿಗೆ ಹೋದರೆ ಟೂರಿಂಗ್ ಕಿಟ್ಟನ್ನು ಫಿಟ್ ಮಾಡ್ಬೋದು. ಅದು ಒಂದು ಕಸ್ಟಮೈಸೇಷನ್ ಆಪ್ಷನ್. ಓವರಾಲ್ ಟ್ವಿನ್ ಎಕ್ಸಾಸ್ಟ್ ಬರುತ್ತೆ, ಮರ್ತೇ ಹೋಯ್ತು. ಟ್ವಿನ್ ಎಕ್ಸಾಸ್ಟ್ ನೀವು ಕೇಳಿದ್ದೀರಾ ಹೇಗೆ ಸೌಂಡ್ ಆಗುತ್ತೆ ಅಂತ. ಓವರಾಲ್ ಈ ಗಾಡಿ ನಿಮಗೆ 2.09 lakhs ಎಕ್ಸ್ ಶೋರೂಮಲ್ಲಿ ಸಿಗುತ್ತೆ. ಇದರಲ್ಲಿ ನಿಮಗೆ 12.5 ಲೀಟರ್ದು ಫ್ಯೂಲ್ ಟ್ಯಾಂಕ್ ಸಿಗುತ್ತೆ. ಪ್ಲಸ್ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ನಿಮಗೆ ರೇಂಜ್ ಸಿಗುತ್ತೆ, ಅಷ್ಟು ಕವರ್ ಆಗುತ್ತೆ. 1440 ಇದರ ವೀಲ್ ಬೇಸು, 795 ಇದರ ಸೀಟ್ ಹೈಟು. ವಿತೌಟ್ ಪಿಲಿಯನ್ ಸೀಟ್ ಹೇಗೆ ಕಾಣಿಸುತ್ತೆ ಅಂತ ನೋಡಿ, ಸಖತ್ತಾಗಿ ಕಾಣಿಸುತ್ತೆ ತಾನೇ. ಇದು ಒಂದು ಒಳ್ಳೆ ಬಾಬರ್ ಸ್ಟೈಲಿಂಗ್ ಥರ ಕಾಣಿಸುತ್ತೆ, ನೋಡೋಕ್ಕಂತೂ ಚೆನ್ನಾಗಿದೆ. ಈ ಕಲರು ಕೂಡ ಹೊಸ್ತು. ಕಸ್ಟಮರ್ಸ್ಗೆ ಒಂದು ಸಿಹಿ ಸುದ್ದಿ ಏನಂದರೆ, ಆಲ್ಮೋಸ್ಟ್ 4 years ಅಂದರೆ 50,000 ಕಿಲೋಮೀಟರ್ಸ್ಗೆ ನಿಮಗೆ ಇದು ವಾರಂಟಿ ಕವರ್ ಆಗುತ್ತೆ. ಒಂದು ವಿಷಯ ಏನು ಹೇಳೋಕ್ಕೆ ನಾನು ಅನಿಸ್ತೀನಂದರೆ, SD ಬಯರ್ಸ್ ಯಾರಿದ್ದಾರೆ ತುಂಬ ಸಣ್ಣ ಪೋರ್ಷನ್ಸಲ್ಲಿದ್ದಾರೆ, ತುಂಬ ಸಣ್ಣ ಗ್ರೂಪ್. ಆಲ್ಮೋಸ್ಟ್ ಯಾರು ಮುಂಚೆ SD ಓನ್ ಮಾಡಿದ್ದಾರೆ ಅವ್ರು ಮಾತ್ರ ಪರ್ಚೇಸ್ ಮಾಡ್ತಿದ್ದಾರೆ. ಹೊಸ ಕಸ್ಟಮರ್ಸ್ ಆಗಲಿ, ಯೂತ್ ಆಗಲಿ ಇದರ ಟುವರ್ಡ್ಸ್ ಅಟ್ರ್ಯಾಕ್ಟ್ ಆಗಲ್ಲ. ಅದು ಯಾಕೆ ಅಂತ SD ಅವರು ಕಂಡು ಹಿಡಬೇಕು. ಸೆಕೆಂಡ್ ಥಿಂಗ್ ಏನಂದರೆ, ಇದರ ಇಂಜಿನ್ ಏನಿದೆ ಆಲ್ಮೋಸ್ಟ್ ಎಲ್ಲ SD ಇದರ ಹೀಟಿಂಗ್ ಇಶ್ಯೂ ಬರ್ತಿದ್ದಿತ್ತು. ಬಟ್ ಈ ವರ್ಷನಲ್ಲಿ ಇದನ್ನು ಅವ್ರು ಕವರ್ ಮಾಡಿದಾರಾ, ಸರಿ ಮಾಡಿದಾರಾ ಅದಂತೂ ಗೊತ್ತಿಲ್ಲ. ಅದನ್ನು ರೈಡ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ಬೋದು. ನೆಕ್ಸ್ಟ್ ಥಿಂಗ್ ಏನಂದರೆ, ಈ ಗಾಡಿ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ನೀವು ಡೆಫಿನೆಟ್ಲಿ ಟೆಸ್ಟ್ ರೈಡ್ ಮಾಡಬೇಕು, ಕರೆಕ್ಟಾಗಿ ಅನಲೈಸ್ ಮಾಡಿ ಆಮೇಲೆ ಈ ಗಾಡಿಯನ್ನು ಪರ್ಚೇಸ್ ಮಾಡಿ. ಈ ಗಾಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂಥದೇ ಇಂಟ್ರೆಸ್ಟಿಂಗ್ ವೀಡಿಯೋಸನ್ನು ತರ್ತೀವಿ. ಸೂನ್ ರೈಡ್ ಎಕ್ಸ್ಪೀರಿಯನ್ಸ್ ಕೂಡ ತರ್ತೀವಿ. ನನ್ನ ಹೆಸರು ರಾಲ್ವಿನ್, ಸೈನಿಂಗ್ ಆಫ್. ಬಾಯ್.